ಬೆಂಗಳೂರಿನ ಏರ್ಪೋರ್ಟ್ ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಇವತ್ತು ಯಲಹಂಕ ಏರ್ಬೇಸ್ ನಲ್ಲಿರೋ ಏರೋ ಇಂಡಿಯಾ 2017ಕ್ಕೆ ತೆರೆ ಬೀಳಲಿದೆ. ಹೀಗಾಗಿ ಏರ್ ಶೋ ನೋಡೋಕೆ ಸಹಸ್ರಾರು ಜನರು ಆಗಮಿಸುತ್ತಿದ್ದಾರೆ. ಹೀಗಾಗಿ ಮೇಕ್ರಿ ಸರ್ಕಲ್, ಹೆಬ್ಬಾಳ ಫ್ಲೈಓವರ್ ಬಳಿ ಟ್ರಾಫಿಕ್ ಜಾಮ್ ಆಗಿದೆ. ಟ್ರಾಫಿಕ್ ನಿಯಂತ್ರಿಸೋಕೆ ಸಂಚಾರಿ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಬೆಂಗಳೂರಿನ ಯಲಹಂಕ ಏರ್ಬೇಸ್ನಲ್ಲಿ ನಡೀತಾ ಇರುವ ಏರೋ ಇಂಡಿಯಾ 2017ಕ್ಕೆ ಇವತ್ತು ಅಂತಿಮ ದಿನ. ಹೀಗಾಗಿ ವೀಕೆಂಡ್ ಕೂಡ ಆಗಿರೋದ್ರಿಂದ ಸಾಕಷ್ಟು ಜನರು ಏರ್ ಶೋ ನೋಡಲಿಕ್ಕೆ ಆ ರಸ್ತೆ ಮೂಲಕ ಪ್ರಯಾಣವನ್ನ ಮಾಡ್ತಾ ಇರೋದು. ಹೀಗಾಗಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಪ್ರಮುಖವಾಗಿ ಮೇಕ್ರಿ ಸರ್ಕಲ್ ಹಾಗೆ ಹೆಬ್ಬಾಳ ಫ್ಲೈಓವರ್ ಮೇಲೆ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿದೆ. ಇನ್ನು ಟ್ರಾಫಿಕ್ ಪೊಲೀಸರು ಕೂಡ ಈ ಟ್ರಾಫಿಕ್ ಕ್ಲಿಯರ್ ಮಾಡಲಿಕ್ಕೆ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಬೆಂಗಳೂರಿನ ಏರ್ಪೋರ್ಟ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದ್ದು, ಆ ರಸ್ತೆಯಲ್ಲಿ ಸಂಚರಿಸಬೇಕಾದವರು ಪರ್ಯಾಯ ಮಾರ್ಗ ಇದ್ದರೆ ಅದನ್ನ ಬಳಸೋದು ಉತ್ತಮ ಅನ್ನೋ ವಾತಾವರಣ ನಿರ್ಮಾಣವಾಗಿದೆ. 5 ದಿನಗಳ ಕಾಲ ನಡೀತಾ ಇದ್ದ ಏರೋ ಇಂಡಿಯಾ 2017ಕ್ಕೆ ಇವತ್ತು ಅಂತಿಮ ದಿನ. ಹೀಗಾಗಿ ಸಾಕಷ್ಟು ಜನ ಆ ರಸ್ತೆ ಮೂಲಕ ಏರ್ ಶೋ ನೋಡ್ಲಿಕ್ಕೆ ತೆರಳುತ್ತಾ ಇರೋ ಕಾರಣ ರಸ್ತೆಗಳು ಟ್ರಾಫಿಕ್ ಜಾಮ್ ಆಗಿರೋದು. ಮೇಕ್ರಿ ಸರ್ಕಲ್ ಹಾಗೆ ಹೆಬ್ಬಾಳ ಫ್ಲೈಓವರ್ ಬಳಿಯಲ್ಲಿ ಸಾಕಷ್ಟು ಜಾಮ್ ಆಗಿದೆ ಟ್ರಾಫಿಕ್ ಅನ್ನೋದು. ಇನ್ನು ಟ್ರಾಫಿಕ್ ಕ್ಲಿಯರ್ ಮಾಡಲಿಕ್ಕೆ ಪೊಲೀಸರು ಕೂಡ ಸಾಕಷ್ಟು ಪ್ರಯಾಸ ಪಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ಕೆಲ ಭಾವಚಿತ್ರಗಳಲ್ಲಿ ಟ್ರಾಫಿಕ್ ಯಾವ ರೀತಿಯಾಗಿ ಇದೆ ಆ ರಸ್ತೆಗಳಲ್ಲಿ ಅನ್ನೋದನ್ನ. ಸಾಕಷ್ಟು ವಾಹನ ದಟ್ಟಣೆ ಇರುವ ಕಾರಣ ಈಸಿ ಮೂವ್ಮೆಂಟ್ ಇಲ್ಲ ಆ ರಸ್ತೆಗಳಲ್ಲಿ. ಪ್ರಮುಖವಾಗಿ ಮೇಕ್ರಿ ಸರ್ಕಲ್ ಹಾಗೆ ಹೆಬ್ಬಾಳ ಫ್ಲೈಓವರ್ ಬಳಿಯಲ್ಲಿ ಸಾಕಷ್ಟು ಟ್ರಾಫಿಕ್ ಇದೆ. ಹಾಗಾಗಿ ಟ್ರಾಫಿಕ್ ಪೊಲೀಸರು ಕೂಡ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡಲಿಕ್ಕೆ ಸಾಕಷ್ಟು ಪ್ರಯಾಸ ಪಡ್ತಾ ಇದ್ದಾರೆ. ಏರ್ಪೋರ್ಟ್ ರಸ್ತೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಏರೋ ಇಂಡಿಯಾ ಕೊನೆ ದಿನ ಇವತ್ತು. ಹೀಗಾಗಿ ಏರ್ ಶೋ ನೋಡೋಕೆ ಸಾಕಷ್ಟು ಜನ ಅದೇ ರಸ್ತೆಯನ್ನ ಬಳಸ್ತಾ ಇರೋ ಕಾರಣ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗಿದೆ. ಹೆಬ್ಬಾಳ ಫ್ಲೈಓವರ್ ಹಾಗೆ ಮೇಕ್ರಿ ಸರ್ಕಲ್ ಸೇರಿದಂತೆ ಏರ್ಪೋರ್ಟ್ ರೋಡ್, ದೇವನಹಳ್ಳಿಯನ್ನು ಕನೆಕ್ಟ್ ಮಾಡೋ ಏರ್ಪೋರ್ಟ್ ರೋಡ್ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿರೋದು. ಏರೋ ಇಂಡಿಯಾ ಶೋನ ಕೊನೆ ದಿನ ಇವತ್ತಾಗಿರೋದ್ರಿಂದ ಸಾಕಷ್ಟು ಜನ ಆ ರಸ್ತೆಯಲ್ಲಿ ಪ್ರಯಾಣ ಮಾಡ್ತಿರೋದ್ರಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದ್ದು, ಟ್ರಾಫಿಕ್ ಪೊಲೀಸರು ಕೂಡ ರಸ್ತೆಯನ್ನು ಕ್ಲಿಯರ್ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ.